ಜಗತ್ತಿನಲ್ಲಿಯೇ ಎಂದೂ ಕಾಣದ ಅರಿಯದ ಅದ್ಭುತವಾದ ರೀತಿಯ ವೈದ್ಯ ಸಾರ್ವಭೌಮ ಧನ್ವಂತರಿ. ವೈದ್ಯರಿಂದ ನಮ್ಮ ರೋಗಗಳ ಪರಿಹಾರವಾಗತ್ತೆ ಅಂತ ನಾವು ತಿಳಿತೇವೆ, ಅದು ಸತ್ಯವೂ ಹೌದು. ಆದರೆ ಧನ್ವಂತರಿ ರೋಗಗಳನ್ನು ಪರಿಹಾರ ಮಾಡುವ ರೀತಿಯಲ್ಲಿ ರೋಗಗಳನ್ನು ಪರಿಹಾರ ಮಾಡುವಂತಹ ವೈದ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ. ವೇದ್ಯೋ ವೈದ್ಯ ಸದಾ ಯೋಗಿ. ನಿಜವಾದ ವೈದ್ಯ ಧನ್ವಂತರಿಯೇ. ವೈದ್ಯರಲ್ಲಿ ಅಂತರ್ಯಾಮಿಯಾದ ವೈದ್ಯ, ಔಷಧಿಗಳಲ್ಲಿ ಅಂತರ್ಯಾಮಿಯಾದ ವೈದ್ಯ, ವೈದ್ಯರಿಗೆ ವೈದ್ಯತೆಯನ್ನು ಕೊಟ್ಟ ವೈದ್ಯ. ಭೂಲೋಕದ ವೈದ್ಯರಿಗೆ ಮಾತ್ರ ಅಲ್ಲ, ದೇವಲೋಕದ ವೈದ್ಯರು ಅಶ್ವಿದೇವತೆಗಳಲ್ಲಿಯೂ ತಾನು ನಿಂತು ಅವರಿಗೂ ವೈದ್ಯತ್ವವನ್ನ ಕೊಟ್ಟು ಅವರಿಂದ ರೋಗಗಳ ಪರಿಹಾರವನ್ನು ಇಡೀ ಜಗತ್ತಿಗೆ ಮಾಡಿಸುವಂತಹ ಸ್ವಾಮಿ ಭಗವಂತ ಧನ್ವಂತರಿ. ಪಾಪಗಳ ಕಾರಣಕ್ಕಾಗಿ ನಮಗೆ ರೋಗಗಳು, ರೋಗಗಳಿಂದ ದುಃಖಗಳು. ನಾವೆಲ್ಲ ರೋಗಗಳ ಚಿಹ್ನೆಗಳೇನು ಬರುತ್ತೆ, ಸಿಂಪ್ಟಮ್ಸ್ಗಳನ್ನು ಮಾತ್ರ ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ಅದು ದಡ್ಡತನ. ಸಿಂಪ್ಟಮ್ಸ್ಗಳು ದೂರ ಆದರೆ ಒಳಗಿರುವ ರೋಗ ಹೋದಂತಲ್ಲ, ರೋಗದ ಮೂಲ ಹೋಗಬೇಕು. ರೋಗದ ಮೂಲವನ್ನ ಕಿತ್ತಿ ಎಸೆಯುವ ಔಷಧಿಗಳು ನಿಜವಾದ ಔಷಧಿಗಳು. ಆ ತರಹದ ವೈದ್ಯರು ನಿಜವಾದ ವೈದ್ಯರು. ಯಾಕೆ ಈ ರೋಗ ಬಂತು? ಈಗ ಜ್ವರ ಬಂದಿದೆ, ಕೂಡಲೇ ಬಿಸಿ ಬಿಸಿ ಕಾಯ್ದ ಮೈಯನ್ನು ತಣ್ಣಗೆ ಮಾಡುವಂತಹ ಔಷಧಿಗಳು ಬಂದಿವೆ. ಆದರೆ ಆ ಜ್ವರದ ಮೂಲ ಒಳಗೆ ಹಾಗೇ ಇದೆ, ಅದು ಇನ್ನೊಂದು ರೀತಿಯಲ್ಲಿ ರಿಯಾಕ್ಟ್ ಆಗತ್ತೆ, ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗತ್ತೆ. ಆದರೆ ನಿಜವಾದ ವೈದ್ಯ ಯಾರು ಅಂದ್ರೆ, ಯಾಕೆ ಇವನಿಗೆ ಜ್ವರ ಬಂತು, ಏನು ಮೂಲ ದೋಷ ಇದೆ, ಅದು ಇವನ ದೇಹದಿಂದ ದೂರ ಆಗುವಂತೆ ಮಾಡಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ಗಳ ಆಗದೇ ಇರೋ ಹಾಗೆ ಇವನ ರೋಗವನ್ನ ವಾಸಿ ಮಾಡಿದರೆ ಅದು ನಿಜವಾದಂತಹ ವೈದ್ಯರ ಜಾಣ್ಮೆ. ಅದು ಸರ್ವೋತ್ತಮನಾದ ಭಗವಂತ, ಸರ್ವಜ್ಞನಾದ ಶ್ರೀಹರಿ ಎಲ್ಲರ ರೋಗದ ಮೂಲ ಏನು? ರೋಗದ ಮೂಲ ದೇಹದೊಳಗಾದಂತಹ ಆಹಾರ ವಿಹಾರಗಳಿಂದಾದ ವ್ಯತ್ಯಾಸಗಳು. ಅದಕ್ಕೂ ಮೂಲಭೂತವಾದದ್ದು ನಮ್ಮ ಪಾಪಗಳು. ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು ವ್ಯಾಧಿ ರೂಪದಿಂದ ಇವತ್ತು ನಮಗೆ ತೋರುತ್ತವೆ. ಅನೇಕ ಗ್ರಂಥಗಳು, ಮಹಾಭಾರತದ ಅನುಶಾಸನ ಪರ್ವ ಇದೆ, ರುದ್ರದೇವರು ಉಮಾದೇವಿಗೆ ಉಪದೇಶ ಮಾಡಿದ ಒಂದು ಭಾಗ. ಇದಲ್ಲದೆ ಪ್ರತ್ಯೇಕವಾಗಿ ರುದ್ರದೇವರು ಉಮಾದೇವಿಗೆ ಮಾಡಿದ ಉಪದೇಶದ ಸಾರವನ್ನ ಸಂಗ್ರಹಿಸುವ ಕರ್ಮ ವಿಪಾಕ ಸಂಹಿತೆ. ಈ ತರಹದ ಅನೇಕ ಗ್ರಂಥಗಳಿವೆ. ಯಾವ ತರಹದ ಪಾಪಗಳಿಂದ ಎಂತಹ ರೋಗವನ್ನು ಜನ್ಮಾಂತರದಲ್ಲಿ ನಾವು ಅನುಭವಿಸ್ತೇವೆ ಅಂತ ತೋರಿಸುವಂತಹ ಆ ಎಲ್ಲ ಶಾಸ್ತ್ರಗಳುಂಟು. ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಯಾಕೆ ರೋಗ ಬಂತು ಅದನ್ನು ತಿಳಿಯಿರಿ. ಆ ರೋಗದ ಮೂಲವಾದಂತಹ ಪಾಪಗಳ ಪರಿಹಾರ ಯಾರಿಂದ ಆಗತ್ತೆ, ಯಾವ ಔಷಧಿಯಿಂದ ಆಗತ್ತೆ ಅದನ್ನು ತಿಳಿಯಿರಿ. ಆಗ ನಿಜವಾದ ರೋಗದ ಪರಿಹಾರ ನಮಗೆ ಸಾಧ್ಯವಿದೆ. ಆ ಪಾಪಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಅಂತಾನೇ ಅವತಾರ ಮಾಡಿದಂತಹ ಸ್ವಾಮಿ ಧನ್ವಂತರಿ. ಧನ್ವ ಅಂದ್ರೆ ಪಾಪ,
ಅನೇಕ ಅರ್ಥಗಳು ಇವೆ. ಮರುಭೂಮಿಗೆ ಧನ್ವ ಅಂತ ಕರೀತಾರೆ, ದುಃಖಗಳಿಗೂ ಧನ್ವ ಅಂತಾರೆ. ಇದು ಎಲ್ಲದಕ್ಕೂ ಮೂಲಭೂತವಾದದ್ದು ಪಾಪಗಳು, ಅದು ನಿಜವಾದ ಧನ್ವ. ನಾವು ಪಾಪ ಮಾಡಿದ್ದೇವೆ ಅನ್ನೋದಕ್ಕಾಗೇನೆ ಬಂಜರು ಭೂಮಿ, ಮರುಭೂಮಿ ಅಲ್ಲಿರೋ ಪ್ರಸಂಗ ನಮಗೆ ಬರುತ್ತೆ. ಪಾಪಗಳನ್ನು ಮಾಡಿರ್ತೇವೆ ಅನ್ನೋದಕ್ಕಾಗೇನೆ ದುಃಖಗಳನ್ನು ಅನುಭವಿಸುವ ಪ್ರಸಂಗ ಬರುತ್ತದೆ. ಹಾಗಾದರೆ ಮೂಲಭೂತವಾದ ದುಃಖಗಳ ಉಗಮ ಅದು ಪಾಪ. ಅಂತಹ ಪಾಪಗಳಿಂದ ನಮ್ಮನ್ನ ತಾರಣ ಮಾಡುವ ದೇವತೆ ಅವನು ಧನ್ವಂತರಿ. ಅಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನ ನಾಮಗಳ ಉಚ್ಚಾರಣೆಯನ್ನು ಮಾಡಿ ಸಾಕು, ನಿಮ್ಮ ಎಲ್ಲ ಪಾಪಗಳ ಪರಿಹಾರವಾಗಿ ಉತ್ತಮವಾದಂತಹ ಆರೋಗ್ಯ ನಿಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ವಿಜಯದಾಸರು ಬಹಳ ಸುಂದರವಾಗಿ ಹೇಳುತ್ತಾರೆ. ಬರೀ ಜ್ವರ, ಕೆಮ್ಮು, ನೆಗಡಿ, ತಲೆಶೂಲೆ, ಹೊಟ್ಟೆಶೂಲೆ ಅಥವಾ ಇನ್ನಿತರ ಹೃದಯಾಘಾತಾದಿ ಈ ರೋಗಗಳನ್ನು ಮಾತ್ರ ಪರಿಹಾರ ಮಾಡುವುದಕ್ಕೆ ಧನ್ವಂತರಿ ಇದ್ದಾನೆ ಅಂತ ಭಾವಿಸಬೇಡಿ. ಇವು ರೋಗಗಳೇ ಅಲ್ಲ. ನಿಜವಾದ ಈ ರೋಗಗಳ ಮೂಲ ಅದು ನಮ್ಮ ಸಂಸಾರ. ಆ ಸಂಸಾರವೆಂಬ ರೋಗವನ್ನೇ ಕಿತ್ತಿ ಎಸೆಯುವ ಅನಂತ ಶಕ್ತಿಯನ್ನು ಪಡೆದವನು ಧನ್ವಂತರಿ. ಎಷ್ಟೋ ಸಂದರ್ಭಗಳಲ್ಲಿ ಆಗತ್ತಲ್ಲ, ವೈದ್ಯರ ಹತ್ತಿರ ತೋರಿಸ್ಲಿಕ್ಕೆ ಅಂತ ಹೋಗ್ತಾರೆ. ಏನಾಗಿದೆ? ಏನಿಲ್ಲ, ಏನೋ ಒಂದು ಸ್ವಲ್ಪ ಕೈ ನೋವು ಬಂದಿತ್ತು, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಬಂದಿದ್ದೇನೆ ಅಂತ. ಅವನು ನೋಡ್ತಾ ಇದ್ರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾನೆ. ಅವನು ಇವನಿಗೆ ಗೊತ್ತೇ ಇಲ್ಲ. ಇವನು ಹೋದದ್ದು ತನಗೊಂದು ಸ್ವಲ್ಪ ಕೈ ನೋವಾಗಿದೆ ತೋರಿಸೋಣ ಅಂತ. ಆದರೆ ನಿಜವಾಗಿ ಇವನು ಬಳಲ್ತಾ ಇರುವುದು ಹೃದಯಾಘಾತದಿಂದ. ಕೂಡಲೇ ಚಿಕಿತ್ಸೆಯನ್ನು ಮಾಡ್ತಾರೆ ವೈದ್ಯರು. ಎಂತಹ ದಡ್ಡ ನೀನು, ನಿನಗಾದಂತಹ ದೊಡ್ಡ ರೋಗದ ಪರಿಚಯವೇ ನಿನಗಿಲ್ಲ, ಏನೋ ಬರೇ ಕೈ ನೋವಾಗಿದೆ ಅಂತ ತಿಳಿದುಕೊಂಡಿದ್ದೀಯಲ್ಲ, ಎಂತಹ ಪೆದ್ದ ನೀನು, ಕೂಡಲೇ ಬಾ ನಿನಗೆ ಚಿಕಿತ್ಸೆಯನ್ನು ಮಾಡ್ತೇನೆ ಅಂತ ಎಂಜಿಯೋಗ್ರಾಮ್ ಮಾಡಿ, ಎಂಜಿಯೋಬ್ಲಾಸ್ಟ್ ಮಾಡಿ ಅವನನ್ನು ಕೊಟ್ಟು ಕಳಿಸ್ತಾನೆ. ಆ ಸ್ಥಿತಿ ನಮ್ಮದಾಗಿದೆ. ಏನೋ ಸಣ್ಣ ಸಣ್ಣ ರೋಗಗಳು, ಸಮಸ್ಯೆಗಳು, ದುಃಖಗಳು ಅಂತ ದೇವರ ಹತ್ರ ಹೋದರೆ ದೇವರಂತಾನೆ, ಇದು ಯಾವ ಲೆಕ್ಕದ ರೋಗ ಇದು? ನಿನಗಿರೋ ದೊಡ್ಡ ರೋಗ ಬೇರೆನೇ ಇದೆ. ಯಾವುದಕ್ಕೋಸ್ಕರ ಇಂತಹ ರೋಗಗಳ ಸರಮಾಲೆ ನಿನಗಿದೆ? ಈ ಸುಳಿಯೊಳಗೆ ಸಿಕ್ಕು ನೀನು ಒದ್ದಾಡ್ತಾ ಇದ್ದಿ. ಅಂತಹ ಈ ಸಂಸಾರದ ಮಾಯೆಯ ಬೀಜ, ಅದನ್ನೇ ಕಿತ್ತಿ ಎಸೆಯುವ ಔಷಧಿಯನ್ನು ನಿನಗೆ ಕೊಡ್ತೇನೆ ಬಾ ಅಂತ ಕೂಡಲ ಚಿಕಿತ್ಸೆಯನ್ನ ಮಾಡುವಂತಹ ಪ್ರೀತಿಯ ವೈದ್ಯ ಧನ್ವಂತರಿ. ತಾಯಿ ಮಗು ಏನು ಕೇಳಿದೆ ಅಷ್ಟು ಮಾಡೋಣ ಅಂತ, ಮಗು ಏನೋ ಕಣ್ಣು ಉರಿತಾ ಇದೆ, ಯಾಕೋ ಕಣ್ಣು ಉರಿತಾ ಇದೆ ಅಂತ ಮಗು ಕಣ್ಣು ತಿಕ್ತಾ ಇದ್ರೆ, ಸರಿ ಕಣ್ಣು ಉರಿತಾ ಇದೆ ಅಂತ ತಾನೇ ಮಗು ಕೇಳಿದ್ದು, ಹಾಗಾದ್ರೆ ಕಣ್ಣಿಗೊಂದಿಷ್ಟು ಏನಾದರೂ ಔಷಧಿ ಹಾಕಿ ಬಿಟ್ರೆ ಸಾಕು ಅಂತಂತಾಳ. ಮಗುವಿಗೆ ಗೊತ್ತಿಲ್ಲ ಏನ್ ಹೇಳಬೇಕು ಅಂತ. ಮಾತನಾಡಲು ಅರಿಯದ ಮಗು ಏನೋ ಒಂದನ್ನು ಹೇಳುತ್ತೆ, ಏನೂ ಹೇಳದೆ ಕೆಲವೊಮ್ಮೆ ಅತ್ತು ಬಿಡತ್ತಷ್ಟೇ, ಹೇಳಲಿಕ್ಕೂ ಗೊತ್ತಾಗದೆ. ಅಳುವ ಮಗುವಿನ ಅಥವಾ ಕೆಲವೊಮ್ಮೆ ಅಳುವಷ್ಟು ರೋಗಗಳ ಉಲ್ಬಣತೆ ಇಲ್ಲದಿರುವಾಗ ಆಟ ಆಡಿಕೊಂಡೇ ಮಕ್ಕಳಿರುತ್ತೆ. ಆದರೆ ಅದರ ದೇಹದ ಮೇಲೆ ಆದ ವಿಕಾರಗಳನ್ನು ಕಂಡು, ಕಣ್ಣು ಕೆಂಪಾದದ್ದನ್ನ ಕಂಡು, ಮೈ ಬಿಸಿಯಾದದ್ದನ್ನ ಕಂಡು, ಅಯ್ಯೋ ಮಗುವಿಗೆ ಜ್ವರ ಬಂತು, ಹೇಳಲಿಲ್ವಲ್ಲ, ಜ್ವರ ಬಂದಿದೆ ಅಂತ ನನ್ನ ಮುಂದೆ ಹೇಳಿ ನೋಡೋಣ ಆಮೇಲೆ ಚಿಕಿತ್ಸೆ ಮಾಡೋಣ ಅಂತ ಕಾಯ್ತಾಳ ತಾಯಿ? ಅಯ್ಯೋ ನನ್ನ ಮಗುವಿಗೆ ರೋಗ ಬಂತು, ಜ್ವರ ಬಂತು ಅಂತ ಎತ್ತಿಕೊಂಡು ಧಾವಿಸಿ ವೈದ್ಯರ ಹತ್ತಿರ ಹೋಗಿ ಕೂಡಲೇ ಎಲ್ಲ ಚಿಕಿತ್ಸೆಗಳನ್ನ ಮಾಡಿಸಿ ಅದಕ್ಕೆ ಮಾಡಬೇಕಾದ ಉಪಚಾರಗಳನ್ನೆಲ್ಲ ಮಾಡಿ ಔಷಧ ಪಥ್ಯಗಳು, ಯೋಗ್ಯವಾದಂತಹ ಹಿತವಾದ ಮಿತವಾದ ಆಹಾರದ ಸೇವನೆಯನ್ನು ಮಾಡಿಸಿ ಸಕಲ ಉಪಚಾರಗಳನ್ನ ತಾನು ತನ್ನ ತಿಳುವಳಿಕೆ, ತನ್ನ ಪ್ರೀತಿಯಿಂದ
ಮುಂದಾಗಿ ಬಂದು ಮಾಡುವಂತೆ ಭಗವಂತ ಅದೇ ಉದಾಹರಣೆಯನ್ನು ಕೊಟ್ಟು ವಿಜಯದಾಸರು ಹೇಳ್ತಾರೆ, ತಾಯಿ ಒದಗಿ ಬಂದು, ತಾನಾಗಿಯೇ ತಾಯಿ ಒದಗಿ ಬಂದು ತನ್ನ ಬಾಲಕನನ್ನ ಪೋಷಿಸುವಂತೆ, ರೋಗಗಳನ್ನು ಪರಿಹಾರ ಮಾಡುವಂತೆ ದೇವರು ತಾನಾಗಿಯೇ ಬಂದು, ನಾವೆಲ್ಲ ಕೇಳಿಕೊಳ್ಳೋದಿಲ್ಲ, ಕೇಳಿಕೊಳ್ಳೋದಕ್ಕೆ ನಮಗೆ ಗೊತ್ತೂ ಆಗುವುದಿಲ್ಲ. ನನಗಿಂತಿಂತಹ ರೋಗಗಳಿದೆ ಅಂತ ಹೇಳುವುದಕ್ಕೆ ಮಗುವಿಗೆ ಗೊತ್ತಾಗೋದಿಲ್ಲ. ಹೇಗೋ ನನ್ನ ಪಾಪಗಳು ಇಂಥವುಗಳು ಅಂತ ದೇವರ ಎದುರಿಗೆ ಏನು ಹೇಳೋದಕ್ಕೆ ನಮಗೆ ಗೊತ್ತು. ನಿಜವಾಗಿ ನಾವೆಲ್ಲ ಬಾಲಕರೇ. ನನಗೇನೋ ನೋವು ಆಗ್ತಾ ಇದೆ ಇಷ್ಟು ಹೇಳಬಹುದು ಮಗು, ಯಾಕೆ ಏನ್ ರೋಗ ಆಯಿತು ಅಂತ ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ, ಮಗುವಿಗೆ ಏನು ಗೊತ್ತಾಗತ್ತೆ. ಹಾಗಾದರೆ ಆ ಸಂದರ್ಭದಲ್ಲಿ ತಾಯಿ ತಾನೇ ತಿಳಿತಾಳಲ್ವಾ? ಹಾಗೆ ಭಗವಂತನ ಎದುರಿನಲ್ಲಿ ನನಗಿಂತಿಂತಹ ಪಾಪಗಳಿವೆ, ಈ ಪಾಪಗಳ ಪರಿಹಾರವನ್ನು ನೀನು ಮಾಡು ಅಂತ ದೇವರಿಗೆ ಕೇಳುವುದಕ್ಕೆ ನಮಗೆ ಗೊತ್ತಿಲ್ಲ. ದೇವಗುಹ್ಯ ಅದು. ಜನ್ಮಾಂತರದಲ್ಲಿ ಏನೇನು ಪಾಪಗಳನ್ನು ಮಾಡಿದ್ದೇನೆ ಅಂತ ಏನು ಗೊತ್ತು? ಕಷ್ಟಗಳನ್ನು ಅನುಭವಿಸ್ತೇನೆ ಅಂದ್ರೆ ಏನೋ ಪಾಪಗಳನ್ನು ಮಾಡಿದ್ದೇನೆ ಸಾಮಾನ್ಯವಾಗಿ ಗೊತ್ತು. ಶಾಸ್ತ್ರದಿಂದ ಸಾಮಾನ್ಯವಾಗಿ ತಿಳಿಯಬಹುದು, ಇಂತಿಂತಹ ಪಾಪಗಳಿಗೆ ಇಂತಹ ದುಃಖಗಳು ಅಂದ್ರೆ ಅದರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ಇಷ್ಟು ತರಹದ ಪಾಪಗಳಿಗೆ ಹೊಟ್ಟೆ ನೋವು ಬರುತ್ತದೆ ಅಂತ. ನಾನೇನು ಮಾಡಿದ್ದೇನೆ ಯಾರಿಗೂ ಗೊತ್ತು? ಇದರಲ್ಲಿ ಯಾವುದೋ ಒಂದು ಮಾಡಿದ್ದೇನೆ ಅಂತ, ಅಥವಾ ಎಲ್ಲವೂ ಮಾಡಿದ್ದೇನೋ ಒಂದೊಂದು ಜನ್ಮದಲ್ಲಿ ಯಾರಿಗೆ ಗೊತ್ತು? ಏನೂ ಗೊತ್ತಿಲ್ಲ ನನಗೆ. ಆದರೆ ದೇವರಿಗೆ ಎಲ್ಲವೂ ಗೊತ್ತು. ಏನೆಲ್ಲ ಪಾಪ ಮಾಡಿದ್ದಕ್ಕೆ ಇವನಿಗೆ ಹೊಟ್ಟೆ ಶೂಲೆ, ಏನೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಇವನಿಗೆ ತಲೆ ಶೂಲೆ, ಏನೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಇವನಿಗೆ ಹೃದಯಾಘಾತ, ಕ್ಯಾನ್ಸರ್ ರೋಗ ಅಥವಾ ಇನ್ನಿತರ ರೋಗಗಳು, ಅವುಗಳಿಂದ ಇವನು ಬಳಲ್ತಾ ಇದ್ದಾನೆ ಅಂತ ಸರ್ವಜ್ಞನಾದ ತಾಯಿಯಾದ ಭಗವಂತ ತಾನೇ ತಿಳಿದು ತಾಯಿಯ ಕಾರುಣ್ಯದಿಂದ ನಮ್ಮ ಹತ್ತಿರ ಬಂದು ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ.